ಇನ್ನು ಬೆಳ್ಳಂಬೆಳಗ್ಗೆನೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಅವರು ರೇಡ್ ಮಾಡಿದ್ದಾರೆ. ಡಿಸಿಪಿ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ದಾಳಿಯನ್ನು ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ಜೈಲಿನಲ್ಲಿ ಶೋಧ. ಜೈಲಿಗೆ ಅದೇನೇನೋ ಹೋಗಬಾರದ ವಸ್ತುಗಳು ಹೋಗುತ್ತೆ ಅಂತ ಒಂದು ಆರೋಪ ಇತ್ತು. ಕೆಲವರು ಮದ್ಯ ಸಪ್ಲೈ ಮಾಡ್ತಾರೆ, ಮೊಬೈಲ್ ಇಟ್ಕೊಂಡಿದ್ದಾರೆ, ಗಾಂಜಾ ಸಪ್ಲೈ ಆಗುತ್ತೆ, ರೌಡಿಗಳು ಧಮಕಿ ಹಾಕ್ತಾರೆ, ಈ ಥರ ಎಲ್ಲ ಆರೋಪಗಳು ಕೇಳಿಬರ್ತಾ ಇತ್ತು. ಆಮೇಲೆ ಇದೇ ಮೊದಲೇನಲ್ಲ ಈ ಥರ ರೇಡ್ ಮಾಡಿರೋದು, ಈ ಹಿಂದೆನೂ ಕೂಡ ಮಾಡಿದ್ರು. ಈಗ ಮೊಬೈಲ್ ಚಾರ್ಜರ್ಗಳು ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಏನೋ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕೊಲೀಗ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಈಗ ರೇಡ್ ಮಾಡ್ತಕ್ಕಂಥದ್ದು ಒಳ್ಳೆ ಕೆಲಸ. ಆ್ಯಕ್ಚುಲಿ ಪರಪ್ಪನಗ್ರಹದಲ್ಲಿ ನಡೀಬಾರ್ದೆಲ್ಲ ನಡೀತೆ ಅಂತ ಆರೋಪ ಇದೆ. ಬಟ್ ಈಗ ರೇಡ್ ಸಂದರ್ಭದಲ್ಲಿ ಏನೇನು ಸಿಕ್ಕಿದೆ ಅಂತ? ಅರವಿಂದ್, ಖಂಡಿತವಾಗೂ ಬೆಳಗ್ಗೆ 5 ಗಂಟೆಗೆ ಡಿಸಿಪಿ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಜನ ಸಿಬ್ಬಂದಿನ ಏಕಕಾಲದಲ್ಲಿ ದಾಳಿ ಮಾಡಿಸುವಂಥದ್ದು. ಅಂದ್ರೆ ಜೈಲಿನ ಒಳಗಡೆ ದಾಳಿ ಆಗ್ತಿದ್ದಂಗೆ ಒಂದಷ್ಟು ಒಳಗಡೆ ಬ್ಯಾರಕ್ಗಳಲ್ಲಿ ಇರ್ಬೋದು ಅಥವಾ ಪ್ರಭಾವಿ ರೌಡಿ ಶೀಟರ್ಗಳ ಕಡೆ ಮೊಬೈಲ್ ಚಾರ್ಜರ್ ಇರ್ಬೋದು, ಮೊಬೈಲ್ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಅಂದ್ರೆ ಪ್ರತಿ ಸಲ ಸಹ ಏನು 2 ತಿಂಗಳು ಅಥವಾ 3 ತಿಂಗಳಿಗೆ ಸಿಸಿಬಿ ಅಧಿಕಾರಿಗಳು ಜೈಲ್ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ. ಆದ್ರೆ ದಾಳಿ ವೇಳೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಸಿಗ್ತದೆ. ಅಂದ್ರೆ ಜೈಲಿನ ಒಳಗಡೆ ಪೊಲೀಸರು ಎಂಟ್ರಿ ಆಗ್ತಿದ್ದಂಗೆ ಅಷ್ಟು ಬೇಗ ಅಲ್ಲಿರುವಂತಹ ಕೈದಿಗಳು ಅವರನ್ನ ಅಲ್ಲಿ ಇರುವಂತ ಬಳಸುವಂತ ವಸ್ತುಗಳಿರ್ಬೋದು ಅಥವಾ ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಬಳಸ್ತಾರೆ. ಅವೆಲ್ಲವೂ ಸಹ ಎಲ್ಲಿ ಬಚ್ಚಿಡ್ತಾರೆ ಅಂತ ಗೊತ್ತಾಗಲ್ಲ. ದಾಳಿ ವೇಳೆ ಸ್ವಲ್ಪ ಮಟ್ಟಿಗೆ ಮೊಬೈಲ್ ಚಾರ್ಜರು ಅಥವಾ ಮೊಬೈಲ್ ಸಿಗುವಂಥದ್ದು ಅದು ಕೆಲವ್ರ ಬಳಿ ಮಾತ್ರ ಸಿಗ್ತದೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಜೈಲಲ್ಲಿ ಕೂತ್ಕೊಂಡೆ ಕೆಲವು ರೌಡಿ ಶೀಟರ್ಗಳು ಬೇರೆ ಬೇರೆ ಅಮಾಯಕರಿಗೆ ಎದುರಿಸುವಂಥದ್ದು, ಧಮಕಿಗಳು ಹಾಕುವಂಥದ್ದು, ಈ ಪ್ರಕರಣಗಳು ಹೆಚ್ಚಿಗೆ ನಡೀತಾ ಇರ್ತವೆ. ಜೊತೆಗೆ ಜೈಲಲ್ಲೇ ಕೂತ್ಕೊಂಡು ಆಚೆಗಡೆ ದರ್ಬಾರನ್ನು ನಡೆಸ್ತಾ ಇರ್ತಾರೆ. ಈ ಸಾಕಷ್ಟು ಆರೋಪಗಳು ಕೇಳಿ ಬರ್ತವೆ. ಒಳಗಡೆ ಐಷಾರಾಮಿ ಜೀವನ ಇರ್ಬೋದು, ಎಲ್ಲದಕ್ಕೂ ಸಹ ಹಣ ಸಪ್ಲೈ ಆಗ್ತದೆ. ಮತ್ತೆ ಒಳಗಡೆ ಸಿಬ್ಬಂದಿಗಳಿಗೆ ಕೆಲವು ಜೈಲಿನ ಸಿಬ್ಬಂದಿಗಳೇ ಭಾಗಿಯಾಗಿ ಈ ಒಂದು ದಂಧೆಗಳನ್ನ ನಡೆಸ್ತಾ ಇರ್ತಾರೆ ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಾ ಇರ್ತವೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಇವತ್ತು ದಾಳಿ ವೇಳೆ ಒಂದಷ್ಟು ಸಿಕ್ಕಿರೋ ಮಾಹಿತಿ ಇದೆ. ಜೊತೆಗೆ ಎರಡೂ ಕಡೆ ಅಂದ್ರೆ ಕ್ವಾರಂಟೈನ್ ಜೈಲ್ ಇರ್ಬೋದು ಅಥವಾ ಮುಖ್ಯ ಜೈಲಿಗೆ ದಾಳಿ ಮಾಡಿ ಈಗಾಗಲೇ 3 ಗಂಟೆಗೂ ಹೆಚ್ಚು ಕಾಲ ಒಳಗಡೆ ಇದು ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಅಂಬರೀಷ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.